ರಾಮಲಲ್ಲನ ಪ್ರತಿಷ್ಠಾಪನಾ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ, ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನಡೆದಿದೆ. ಇದೆಲ್ಲವೂ ಕೂಡ ಪೂರ್ವಜನ್ಮದ ಫಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ಕೇಳಿಸ್ಕೊಳ್ಳಿ. ನಮ್ಮ ಜೊತೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಕೆಲವೇ ಕ್ಷಣದಲ್ಲಿ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ನರೇಂದ್ರ ಮೋದಿ ಮಾಡಲಿದ್ದಾರೆ, ಏನು ಹೇಳ್ತಾರೆ ಸರ್ ಅಂತ? ನಮ್ಮ ಪೂರ್ವ ಜನ್ಮದ ಪುಣ್ಯ, ನಾವು ಈ ಜನ್ರೇಷನಲ್ಲಿ ಹುಟ್ಟಿದಿರಿ. ನಮಗೆ 500-600 ವರ್ಷದ ಹೋರಾಟ ಏನಾಗ್ತಾ ಇದೆ, ಅವ್ರಿಗೆ ಅವಕಾಶ ಸಿಕ್ಕಿಲ್ಲ, ನಮಗೆ ಕೊಟ್ಟಿದ್ದಾನೆ ಭಗವಂತ. ಆ ಪುಣ್ಯ ನೂರಾರು ಜನ, ಸಾವಿರಾರು ಜನ, ಲಕ್ಷಾಂತರ ಜನ ಹೋರಾಟ ಮಾಡಿದ್ದಾರೆ ಅಯೋಧ್ಯೆ ರಾಮ ಮಂದಿರ. ಆ ಪಾಪಿ ಬಾಬರ್ ರಾಮ ಮಂದಿರವನ್ನು ಹೊಡೆದಾಕ್ದ. ಆ ಪಾಪಿ ಬಾಬರ್ನಿಂದ ಈ ದೇಶದಲ್ಲಿ ಅಶಾಂತಿ ನಿರ್ಮಾಣ ಆಯಿತು. ಇವತ್ತು ನರೇಂದ್ರ ಮೋದಿಯವರು ಶಾಂತಿಯನ್ನು ದೇಶದಲ್ಲಿ ತಂದಿದ್ದಾರೆ, ಧರ್ಮ ಉಳಿಸಿದ್ದಾರೆ. ಅವರು 100 ಕಾಲ ಬಾಳಲಿ, ಮತ್ತೊಮ್ಮೆ ಪ್ರಧಾನಿಯಾಗಲಿ, ಅವರಿಗೆ ಈಶ್ವರನ ರಾಮನ ಆಶೀರ್ವಾದ ಇರುತ್ತೆ. ಸೋಮಣ್ಣ ಸರ್ ಇದ್ರೆ, ಬನ್ನಿ ಮಾತಾಡೋಣ. ಸೋಮಣ್ಣ ಸರ್, ಇನ್ನು ಕೆಲವೇ ಕ್ಷಣದಲ್ಲಿ ಉದ್ಘಾಟನೆ ಆಗಲಿದೆ ರಾಮ ಮಂದಿರ, ಏನು ಹೇಳ್ತಾರೆ ಸರ್ ಅಂತ? ಒಂದು ಐತಿಹಾಸಿಕ ಕ್ಷಣಗಣನೆ. ದೇಶ ಏನೇನು ಬಯಸಿತ್ತೋ ಅದಾಗೋದಿಲ್ಲ ಅಂತ ಇದ್ದು ಅದನ್ನು ಕಾರ್ಯರೂಪಕ್ಕೆ ತಂದು ಈ ರಾಷ್ಟ್ರದ ಜನರ ಮನಸ್ಸನ್ನು ಗೆದ್ದಿಲ್ಲ, ವಿಶ್ವದ ಜನರ ಮನಸ್ಸನ್ನು ರಾಷ್ಟ್ರದ ಪ್ರಧಾನಿಗಳು ಸನ್ಮಾನ್ಯ ನರೇಂದ್ರ ಮೋದಿಯವರು ಮಾಡಿದ್ದಾರೆ. ಇಂಥ ಒಂದು ಕ್ಷಣಗಣನೆಯಲ್ಲಿ ನಾವು ಕೂಡ ಬದುಕಿದ್ದೀವಿ ಅನ್ನೋದೇ ಒಂದು ಹೆಮ್ಮೆಯ ವಿಚಾರ. ಸರ್, ಇಲ್ಲಿ ರಾಮ ಮಂದಿರದಲ್ಲಿ ಕೇಸರಿಮಯವಾಗಿದೆ, ರಾಮ ಭಕ್ತರು ಜೋರಾಗಿ ಜೈ ಶ್ರೀರಾಮ್ ಅಂತ ಕೂಗ್ತಿದ್ದಾರೆ ಸರ್. ಇದಕ್ಕೊಂದು ಇತಿಹಾಸ ಇದೆ. ನಾನು ಚೇರ್ಮನು ಕಾರ್ಪೊರೇಷನ್ನಲ್ಲಿ ಈ ವೈಡನ್ ಆದಾಗ ಈ ದೇವಸ್ಥಾನ ತೆಗಿಬೇಕು ಅಂತ ಆದೇಶ ಆಯಿತು. ಅಶ್ವಥ್ ನಾರಾಯಣ ಅಂತ ಚೀಫ್ ಇಂಜಿನಿಯರು ಇಲ್ಲಿ ಕರ್ಕೊಂಡು ಹಿಡಿಸ್ಬಿಟ್ಟು ತೆಗಿ ಹೋಗಪ್ಪ ಅಂದೆ. ಅವ್ನು ಹೋಯ್ತಾ ಇದ್ದಂಗೆ ನಡ್ಕೊಬಿಟ್ಟ. ಇಲ್ಲಪ್ಪ ನಾನು ತೆಗಿಯಲ್ಲ. ಆಮೇಲೆ 10 ಕಡೆ ವೈಡನ್ ಮಾಡಿಸಿ ಈ ದೇವಸ್ಥಾನ ಉಳಿಸಿದ್ದು ಅವತ್ತು ನಾನು 84-85 ಈ ದೇವಸ್ಥಾನಕ್ಕೆ. ಹಂಗಾಗಿ ಬನ್ನಿ. ಎಸ್, ಇದಿಷ್ಟು ಸೋಮಣ್ಣ ಸೌರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಆಶ್ಚರ್ಯ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಮ ಜನ್ಮಭೂಮಿಯಲ್ಲಿ ರಾಮಲಲ್ಲ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇವತ್ತು ನೆರವೇರಿತು. ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ರಾಮೋತ್ಸವದ ಸಂಭ್ರಮ ಮನೆ ಮಾಡಿತು. ಕಾಂಗ್ರೆಸ್ ನಾಯಕರು ರಾಮ ಮಂದಿರ ವಿಚಾರವನ್ನ ಮುಂದಿಟ್ಟುಕೊಂಡು ಕೆಲವರು ರಾಜಕೀಯ ಮಾಡಿದ್ರು, ಈ ಕಾರ್ಯಕ್ರಮವನ್ನ ಬಹಿಷ್ಕಾರ ಮಾಡಿದ್ರು ಕೂಡ ಕಾಂಗ್ರೆಸ್ ಶಾಸಕರೊಬ್ಬರು ಈ ರಾಮೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮೂಲಕ ಪ್ರಸಾದ ಮಾಡಿ ಭಕ್ತಾದಿಗಳಿಗೆ ಅದನ್ನ ಉಣಬಡಿಸಿದ್ದಾರೆ. ಇದು ಕೂಡ ಬಹಳ ವಿಶೇಷವಾಗಿತ್ತು. ರಾಮ ಮಂದಿರ ರಾಜಕೀಯ ಮಾಡೋದು ಬೇಡಾಗಿತ್ತು, ಆದರೂ ಕೂಡ ಕಾಂಗ್ರೆಸ್ ನಾಯಕರು ಇದನ್ನ ವಿರೋಧ ಮಾಡಿದ್ರು. ಈ ಸಂದರ್ಭದಲ್ಲಿ ರಾಮ ಮಂದಿರ ವೀಕ್ಷಣೆಗೆ ಯಾಕೆ ಹೋಗಬೇಕು, ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಯಾಕೆ ಭಾಗಿಯಾಗಬೇಕು, ಆ ನಂತರ ದಿನದಲ್ಲೂ ಕೂಡ ನಾವು ಹೋಗ್ತೀವಿ ಅನ್ನುವಂಥ ವಿರೋಧದ ಮಧ್ಯದಲ್ಲೂ ಕೂಡ ಇವತ್ತು ರಾಜ್ಯದಲ್ಲಿ ರಾಮೋತ್ಸವ ಕಾರ್ಯಕ್ರಮವನ್ನ ಆಚರಣೆ ಮಾಡಲಾಯಿತು. ಅದರಲ್ಲಿ ಕಾಂಗ್ರೆಸ್ ಶಾಸಕರು ಭಾಗಿಯಾಗಿದ್ರು. ಭಾಗಿಯಾಗುವುದಲ್ಲದೆ ಪ್ರಸಾದ ಮಾಡಿ ರಾಮನ ಭಕ್ತಾದಿಗಳಿಗೆ ಉಣಪಡಿಸಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸದ್ಯ ಬೀದರ್ನಲ್ಲಿ ವಿಶೇಷ ಚೇತನರೊಬ್ಬರು ರಾಮನಿಗೆ ವಿಶೇಷ ಸೇವೆ ಸಲ್ಲಿಸಿದ್ದಾರೆ. ಉಚಿತ ಟೀ, ಬಿಸ್ಕೆಟ್ ನೀಡಿ ಸಂಭ್ರಮಿಸಿದ್ದಾರೆ. ಈ ಕುರಿತು ನಮ್ಮ ಬೀದರ್ ಪ್ರತಿನಿಧಿ ಅವ್ರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಇಡೀ ದೇಶಾದ್ಯಂತ ಹಬ್ಬದ ವಾತಾವರಣ ನಿರ್ಮಾಣ ಆಗ್ಯದ. ಸಾಕಷ್ಟು ಒಂದು ಸಂಭ್ರಮ ಏನದ ಮನೆ ಮಾಡ್ಯದ ಅಂತ ಹೇಳ್ಬೋದು. ಗಡಿ ಜಿಲ್ಲೆ ಬೀದರ್ ಕೂಡ ಸಂಭ್ರಮ ಮನೆ ಮಾಡ್ಯದ. ಅಂಗವಿಕಲ ಚಾ ಹೋಟೆಲ್ನ ಬಡ ವ್ಯಕ್ತಿ ಕೂಡ ಏನದಂದ್ರೆ ನೋಡ್ಬೋದು ನೀವು. ಈ ರೀತಿ ತಮ್ಮ ಅಂಗಡಿ ಮುಂದೆ ಏನದಂದ್ರೆ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್ ಅಂತೇಳಿ ಬ್ಯಾನರ್ ಹಾಕುವ ಮೂಲಕ 500 ವರ್ಷಗಳ ಕೋಟಿ ಭಾರತೀಯರ ಕನಸು ಇವತ್ತು ನನಸಾಗುವ ಹಿನ್ನೆಲೆಯಲ್ಲಿ ಭವ್ಯ ಮಂದಿರ ನಿರ್ಮಾಣ ಮತ್ತು ಬಾಲರಾಮ ಪ್ರಾಣ ಪ್ರತಿಷ್ಠಾಪನೆ ಪ್ರಯುಕ್ತ ಶ್ರೀರಾಮ ಭಕ್ತನಾದ ನಾಗಶೆಟ್ಟಿ ಮಾಶೆಟ್ಟಿ ಅವರಿಂದ ಚಹಾ, ಬಿಸ್ಕಿಟ್, ನೀರು ಉಚಿತ ಸೇವೆಯನ್ನು ಮಾಡ್ತಾ ಇದ್ದಾರೆ ನೋಡ್ಬೋದು ನೀವು. ಹೀಗಾಗಿ ಪ್ರತಿಯೊಬ್ಬರ ಹತ್ರ ಒಬ್ಬ ಒಬ್ಬ ದಿನಗೂಲಿ ಅಂದ್ರೆ ದಿನ ದುಡಿದು ಬದುಕಂತ ಜನರಿಗೆ ಕೂಡ ಎಲ್ಲೋ ಒಂದು ಕಡೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್ ಅಂತ ಹೇಳ್ತಾ ಇದ್ದಾರೆ ನೋಡ್ಬೋದು ನೀವು. ಸಾಕಷ್ಟು ಜನ ಅಂದ್ರೆ ಇವ್ರ ಅಂಗಡಿ ಮುಂಭಾಗದಲ್ಲಿ ನಾನು ಟೀ ಇರ್ಬೋದು, ಬಿಸ್ಕಿಟು, ನೀರು ಎಲ್ಲ ಉಚಿತ ಪಡಿತಾ ಇದ್ದಾರೆ. ಸಾಕಷ್ಟು ಒಂದು ಖುಷಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಕೂಡ ಮನೆ ಮಾಡ್ಯದ ಅಂತ ಹೇಳ್ಬೋದು. ಟೋಟಲಿ ಎಲ್ಲೆಡೆ ಏನದಂದ್ರೆ ರಾಮನ ಪ್ರಾಣ ಪ್ರತಿಷ್ಠಾಪನೆ ಏನಾಗ್ತಾ ಇದೆ ಗೊತ್ತಾ, 500 ವರ್ಷಗಳ ಕನಸು ನನಸಾಗುವ ಹಿನ್ನೆಲೆಯಲ್ಲಿ ಸಂಭ್ರಮ ಮನೆ ಮಾಡಿದೆ, ಖುಷಿ ಮನೆ ಮಾಡಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಮನೂರಿನಲ್ಲಿ 500 ವರ್ಷಗಳ ಸಂಘರ್ಷ ಕಂಡಂತಹ ಭೂಮಿಯಲ್ಲೇ ರಾಮ ಮಂದಿರ ನಿರ್ಮಾಣ ಆಗಿದ್ದು, ರಾಮ ಮಂದಿರದ ಗರ್ಭಗುಡಿಯ ಒಳಗೆ